ಯುವನಿಧಿ ಬಗ್ಗೆ ಇದೇ ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡೋದಿಲ್ಲ. ಎಲ್ಲಿವರೆಗೂ ಅಂತ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಯುವನಿಧಿ ಅಮೌಂಟು ಮೇ ಎಂಡ್ ಲಾಸ್ಟ್ ವೀಕಲ್ಲಿ ಬರುತ್ತೆ ಅಂತ. ಇವತ್ತಾಗಲೇ ಮೇ 30, ನಾಳೆನೇ ಲಾಸ್ಟ್ ಡೇಟು. ಇಲ್ಲಿವರೆಗೂ ಕೂಡ ಅಮೌಂಟ್ ಬಿಡುಗಡೆ ಆಗಿಲ್ಲ. ಅಂದರೆ ಯಾರ ಖಾತೆಗೂ ಕೂಡ ಒಂದೇ ಒಂದು ತಿಂಗಳು ಅಮೌಂಟ್ ಕೂಡ ಬಂದಿಲ್ಲ. ಸೊ ಹಾಗಾಗಿ ನಾನು ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ಏನಂತ ಹೇಳಿದ್ರೆ, ಯುವನಿಧಿ ಅಮೌಂಟ್ ಬರೋವರೆಗೂ ಕೂಡ ನಾನು ಮತ್ತೆ ಯುವನಿಧಿ ರಿಲೇಟೆಡ್ ಏನು ವಿಡಿಯೋ ಅಪ್ಲೋಡ್ ಮಾಡೋದೇ ಇಲ್ಲ. ಇದೇ ನನ್ನ ಲಾಸ್ಟ್ ವಿಡಿಯೋ ಆಗುತ್ತೆ. ಇನ್ ಕೇಸ್ ಯುವನಿಧಿ ಅಮೌಂಟ್ ಬಂದೇ ಇಲ್ಲ ಅಂದರೆ ನಾನು ಯುವನಿಧಿ ರಿಲೇಟೆಡ್ ವಿಡಿಯೋ ಮಾಡೋದೇ ಸ್ಟಾಪ್ ಮಾಡಿಬಿಡ್ತೀನಿ. ಇದೇ ಲಾಸ್ಟ್ ವಿಡಿಯೋ. ಇನ್ ಕೇಸ್ ವಿಡಿಯೋ ಅಮೌಂಟ್ ಬಂತು ಅಂದರೆ ಮಾತ್ರ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಒಂದಷ್ಟು ಕ್ಲಾರಿಫಿಕೇಶನ್ ಇರುತ್ತೆ ಈ ವಿಡಿಯೋದಲ್ಲಿ. ನಿಮಗೆ ಅಮೌಂಟು ಬರುತ್ತಾ ಬರೋದಿಲ್ವಾ, ಯುವನಿಧಿ ಸ್ಟಾಪ್ ಆಗುತ್ತಾ, ಮತ್ತೆ ಒಂದಷ್ಟು ಏನೇ ಡೌಟ್ಸ್ ಇದೆಯೋ ಎಲ್ಲನೂ ಕೂಡ ಕ್ಲಿಯರ್ ಮಾಡೋ ಪ್ರಯತ್ನನ ಮಾಡ್ತೀನಿ. ಈಗ ಹೊಸ ಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಅವರು ಇನ್ನು ಮುಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಅಂತ ಒಂದು ಹೊಸ ನ್ಯೂಸ್ಗಳು ನೀವು ಗೊತ್ತೇ ಇದೆ, ಓಡಾಡ್ತಾ ಇದೆ. ಈ ಮಧ್ಯದಲ್ಲಿ ಏನಂತ ಹೇಳಿದ್ರೆ, ಗೌರ್ಮೆಂಟ್ ಕಡೆಯಿಂದ ಯುವನಿಧಿ ಕ್ಯಾನ್ಸಲ್ ಆಗುತ್ತೆ, ಯುವನಿಧಿ ಅಮೌಂಟ್ ಇನ್ಮೇಲೆ ಬರೋದಿಲ್ಲ ಅಂತ. ಮತ್ತೆ ಅದರಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ಯುವನಿಧಿಗೆ ಏನು ಅಮೌಂಟ್ನ ಮೀಸಲಿಟ್ಟಿದ್ದಾರೋ ಅದನ್ನ ಗೃಹಲಕ್ಷ್ಮಿ ಮಹಿಳೆಯರಿಗೆ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನ ಕೊಟ್ಟು ಗೃಹಲಕ್ಷ್ಮಿನ ಕಂಟಿನ್ಯೂ ಮಾಡ್ತಾರೆ, ಯುವನಿಧಿನ ಸ್ಟಾಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಫುಲ್ ನೋಡಿ, ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ರೀತಿ ವಿಡಿಯೋಸ್ಗಳನ್ನ ನಾನು ಹಾಕ್ತೀನಿ, ಯುವನಿಧಿ ಅಮೌಂಟ್ ಬಂದರೆ ಮಾತ್ರ. ಮೊದಲನೇ ವಿಚಾರವಾಗಿ ಹೇಳೋದಾದ್ರೆ, ಯುವನಿಧಿ ಅಮೌಂಟು ಬರುತ್ತಾ ಬರೋದಿಲ್ವಾ? ಯಾಕಂದ್ರೆ ಡಿಸೆಂಬರ್ ಮಂತಿಂದ ಕೆಲವ್ರಿಗೆ ಅಮೌಂಟ್ ಬಂದಿಲ್ಲ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಈಗ ಮೇ ತಿಂಗಳದು ಸೇರಿಸ್ಕೊಬಿಟ್ರೆ 6 ತಿಂಗಳಾಗುತ್ತೆ. ಕೆಲವ್ರಿಗೆ 5 ತಿಂಗಳು ಅಮೌಂಟ್ ಬರಬೇಕು, ಕೆಲವ್ರಿಗೆ 4 ತಿಂಗಳು ಅಮೌಂಟ್ ಬರಬೇಕು. ಪ್ರತಿ ಸಲ ಮೇ 30ನೇ ತಾರೀಕು ಬರುತ್ತೆ, ಮೇ 15ನೇ ತಾರೀಕು ಬರುತ್ತೆ, ಅಲ್ವಾ ಏಪ್ರಿಲ್ 30ನೇ ತಾರೀಕು ಬರುತ್ತೆ, ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳೋದೇ ಆಯಿತು. ಬಟ್ ಇನ್ನೂವರೆಗೂ ಕೂಡ ಅಮೌಂಟ್ ಬಿಡುಗಡೆ ಆಗಿಲ್ಲ. ನೋಡೋರ್ಗೂ ಬೋರ್ ಆಗಿಬಿಟ್ಟಿದೆ, ಮತ್ತು ವಿಡಿಯೋ ಮಾಡೋರ್ಗೂ ನನಗೂ ಕೂಡ ಬೋರ್ ಆಗಿಬಿಟ್ಟಿದೆ. ಏನು ಟಾಪಿಕ್ ಇಟ್ಕೊಂಡಪ್ಪ ವಿಡಿಯೋ ಮಾಡೋದು ಅನ್ಸ್ಬಿಟ್ಟಿದೆ. ಮತ್ತೆ ಬೇರೆ ಏನೋ ಒಂದು ಇನ್ಫಾರ್ಮೇಶನ್ ಇತ್ತು ಅಂದ್ರೂ ಕೂಡ ವಿಡಿಯೋ ಮಾಡೋದಕ್ಕೆ ಬೋರು. ಅಮೌಂಟೇ ಬಂದಿಲ್ಲ, ಸುಮ್ಮನೆ ನಾವು ಏನೋ ಮಾಡಿ ಅಂತ ಹೇಳೋದಕ್ಕಿಂತ ಸುಮ್ಮನಿರೋದೇ ವಾಸಿ ಅನಿಸ್ಬಿಡುತ್ತೆ. ಬಟ್ ಲಾಸ್ಟು ಒಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ನಾನು ಹೇಳಿದೆ ಲಾಸ್ಟ್ ವೀಕಲ್ಲಿ ಬರುತ್ತೆ ಅಂತ. ಸೊ ಈ ಲಾಸ್ಟ್ ವೀಕಲ್ಲೇ ಇದ್ದೀವಿ, ಆದರೂ ಕೂಡ ಅಮೌಂಟ್ ಬಂದಿಲ್ವಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಯುವನಿಧಿ ಆಫೀಸ್ಗೆ ಕಾಲ್ ಮಾಡಿ ವಿಚಾರಿಸಿದೆ, ಲಾಸ್ಟ್ ವೀಕಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರೆ, ಏನೂ ಅಪ್ಡೇಟ್ ಬಂದಿಲ್ಲ, ಅಮೌಂಟ್ ಬರುತ್ತಾ ಬರೋದಿಲ್ವಾ ಅನ್ನೋದ್ರ ಬಗ್ಗೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇನ್ನೂ 1 ವಾರ 15 ದಿನ ಲೇಟ್ ಆಗುತ್ತೆ. ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ನಾಳೆ ನಾಡ್ದು ಈ ಮೇ ಎಂಡಿಂಗಲ್ಲಿ ಏನು ಬರುತ್ತೆ ಅಮೌಂಟು ಅಂದ್ಕೊಂಡಿದ್ರೆ, ಇವತ್ತು ನಾಳೆ ಖಂಡಿತವಾಗ್ಲೂ ಅಮೌಂಟ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅದ್ರ ಆಸೆನ ಬಿಟ್ಬಿಡಿ. ಸುಮಾರು ಜನ ಇದನ್ನೇ ನಂಬ್ಕೊಂಡಿದ್ದಾರೆ. ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದಾರೆ, ಮೇಡಮ್ ಎಂಡಿಂಗಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರಿ, ಅಮೌಂಟ್ ಬಗ್ಗೆ ಅಪ್ಡೇಟ್ ಕೊಡಿ, ಅಮೌಂಟ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಏನಂತ ಹೇಳಿದ್ರೆ, ಇವತ್ತು ನಾಳೆ ನಿಮಗೆ ಮೇ ಎಂಡಿಂಗಲ್ಲಿ ಏನು ಅಮೌಂಟ್ ಬರುತ್ತೆ ಅಂತ ಹೇಳಿದ್ದೆ ಗೊತ್ತಾ, ಅದು ಫೇಕ್ ನ್ಯೂಸು. ಖಂಡಿತವಾಗ್ಲೂ ಅಮೌಂಟು ಬರೋದಿಲ್ಲ. ಇನ್ನು ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ, ಇನ್ನೂ ಕೂಡ 15 ದಿನ ಆಗುತ್ತೆ ಅಂತ ಹೇಳ್ತಾರೆ, ಕೆಲವರು 1 ವಾರ ಆಗುತ್ತೆ ಅಂತ ಹೇಳ್ತಾರೆ. ಅದು ಕಾಲ್ ರೆಕಾರ್ಡ್ ಒಂದಿದೆ, ಲಾಸ್ಟಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ. ಲಾಸ್ಟ್ ಕಾಲ್ ರೆಕಾರ್ಡು, ಲಾಸ್ಟ್ ಇನ್ಫಾರ್ಮೇಷನು ಕೇಳಿಸ್ಕೊಂಬಿಡಿ, ಓಕೆನಾ. ನೆಕ್ಸ್ಟ್ ಬಂದು ಯುವನಿಧಿ ಸ್ಟಾಪ್ ಆಗುತ್ತಾ ಅಂತ. ಯಾಕಂತ ಹೇಳಿದ್ರೆ, ಈಗ ಹೇಳಿದ್ನಲ್ಲ, ಸಿ ಎಂ ಬದಲಾವಣೆ ಆಗ್ತಾ ಇದೆ, 5 ಗ್ಯಾರಂಟಿ ಯೋಜನೆಗಳನ್ನ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಸೊ ಅದರಲ್ಲಿ ಯುವನಿಧಿಯನ್ನು ಕ್ಯಾನ್ಸಲ್ ಮಾಡಿಬಿಟ್ಟು, ಯುವನಿಧಿ ಅಮೌಂಟ್ ಏನು ಪ್ರತಿ ತಿಂಗಳು ಇಷ್ಟು ಖರ್ಚಾಗ್ತಿತ್ತು, ಒಂದು ವರ್ಷಕ್ಕೆ 600 ಕೋಟಿ ಬರ್ತಿತ್ತು ಅಲ್ವಾ, ಆ 600 ಕೋಟಿ ಹಣವನ್ನು ನಮ್ಮ ಇನ್ನೊಂದು ಯೋಜನೆ, ಗೃಹಲಕ್ಷ್ಮಿ ಯೋಜನೆಗೆ ಹಾಕ್ಬಿಟ್ಟು ಅದನ್ನು ಕಂಟಿನ್ಯೂ ಮಾಡ್ತಾರೆ, ಯುವನಿಧಿ ಸ್ಟಾಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತುಕತೆ ಆಗ್ತಾ ಇತ್ತು. ಅದ್ರ ಬಗ್ಗೆ ನಾನು ಈಗ ವಿಚಾರವಾಗಿ ಮಾತಾಡಿರೋದು, ಅಥವಾ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿರೋ ಪ್ರಕಾರ, ಸದ್ಯಕ್ಕೆ ನಿಮಗೆ ಯುವನಿಧಿ ಅಮೌಂಟು ಸ್ಟಾಪ್ ಆಗೋದಿಲ್ಲ. ಈ ಸಲ ಬಜೆಟಲ್ಲಿ ಯುವನಿಧಿಗೆ ಅಮೌಂಟ್ನ ಏನು ಎತ್ತಿಟ್ಟಿದ್ದಾರೆ, ಆ ಅಮೌಂಟ್ ಖಾಲಿ ಆಗೋವರೆಗೂ ಕೂಡ, ಅಂದರೆ ಇನ್ನೊಂದು ವರ್ಷ ಈಗ ಸ್ಟಾರ್ಟ್ ಆಗಿದೆ ಅಲ್ವಾ, ಏಪ್ರಿಲ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅಲ್ವಾ, ಮಾರ್ಚ್ 30 ಮುಂದಿನ ವರ್ಷದವರೆಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಖಂಡಿತವಾಗ್ಲೂ ಯುವನಿಧಿ ಕಂಟಿನ್ಯೂ ಆಗುತ್ತೆ. 1 ವರ್ಷದ ಬಗ್ಗೆ ಗ್ಯಾರಂಟಿ ಕೊಡ್ತೀವಿ, ಇನ್ನೊಂದು ವರ್ಷದ ಬಗ್ಗೆ ಗೊತ್ತಿಲ್ಲ ನಮಗೆ, ನೋಡ್ಬೇಕು ನೆಕ್ಸ್ಟ್ ಏನು ಮಾಡ್ತಾರೋ ಅಂತ. ಮತ್ತು CM ಬದಲಾವಣೆ ಆಗಿರೋದ್ರಿಂದ ಯುವನಿಧಿ ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳಿದ್ರೆ, ಹೇಗೆ ಸಾಧ್ಯ, ಹೇಗೆ ಕ್ಯಾನ್ಸಲ್ ಆಗುತ್ತೆ? ಅವಾಗಿದ್ದಿತ್ತು ಕಾಂಗ್ರೆಸ್ ಸರ್ಕಾರನೇ, ಇವಾಗಿರೋದು ಕೂಡ ಕಾಂಗ್ರೆಸ್ ಸರ್ಕಾರನೇ. ಈಗ ಒಬ್ಬರು ಯಾರೋ ಚೇಂಜ್ ಆಗಿದ್ದಾರೆ ಅಷ್ಟೇ, CM ಸ್ಥಾನ ಬದಲಾವಣೆ ಆಗಿದೆ ಹೊರತು ಸರ್ಕಾರ ಏನು ಬದಲಾಗಿಲ್ಲ. ಸೊ ಗ್ಯಾರಂಟಿ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಯಾವುದೇ ಯೋಚನೆಗಳು ರಾಜ್ಯ ಸರ್ಕಾರದ ಮುಂದೆ ಸದ್ಯಕ್ಕಿಲ್ಲ. ಈ ವರ್ಷ ಅಂತೂ ಖಂಡಿತವಾಗ್ಲೂ 100% ಯುವನಿಧಿ ಬಂದೇ ಬರುತ್ತೆ. ಮುಂದಿನ ವರ್ಷದ ಬಗ್ಗೆ ನೋಡಬೇಕು ಅಂತ ಹೇಳಿದ್ದಾರೆ. ಸೊ ಇದೊಂದು ವಿಡಿಯೋ, ಇದೊಂದು ಅಪ್ಡೇಟ್ ಆಗಿತ್ತು. ಸುಮಾರುಗಳ ಕಡೆ ಇದ್ರ ಬಗ್ಗೆ ನೀವು ನೋಡಿರ್ತೀರಾ, ಅದೊಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಕೊಟ್ಟಿದ್ದೀನಿ. ಇನ್ನು 3ನೇ ಟಾಪಿಕ್, ಅಮೌಂಟ್ ಬರುತ್ತಾ ಬರಲ್ವಾ? ಕೆಲವ್ರಿಗಿರುತ್ತೆ, ಕೆಲವರು ಇನ್ನೂ ಒಂದು 15 ದಿನ ಅಲ್ಲ, ಒಂದು ತಿಂಗಳೇ ಲೇಟ್ ಆಗಲಿ ಆದರೂ ಪರವಾಗಿಲ್ಲ, ನಮ್ಮ ಪೆಂಡಿಂಗ್ ಅಮೌಂಟ್ಗಳೆಲ್ಲ ಬರುತ್ತಾ, 5-6 ತಿಂಗಳು ಅಮೌಂಟ್ ಬರಬೇಕಲ್ಲ, ನಿಜವಾಗ್ಲೂ ಬರುತ್ತಾ ಅನ್ನೋ ಒಂದು ಡೌಟ್ ಇರುತ್ತೆ. ಅದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಬರುತ್ತೆ, ಯಾವುದೂ ಕೂಡ ಹೋಲ್ಡ್ ಆಗಲ್ಲ, ಸ್ಟಾಪ್ ಆಗಲ್ಲ, ಬರುತ್ತೆ ಅಂತ ಹೇಳಿದ್ದಾರೆ.
ಅದೇನು ಬರುತ್ತೋ ಗೊತ್ತಿಲ್ಲ ನನಗೆ, ನೀವೇ ಕಾಯ್ದು ನೋಡಬೇಕು. ಸದ್ಯಕ್ಕೆ ಹೇಳಿರೋ ಮಾಹಿತಿ ಪ್ರಕಾರ ಖಂಡಿತವಾಗ್ಲೂ ಬರುತ್ತೆ, ಯಾವುದು ಕೂಡ ಸ್ಟಾಪ್ ಆಗೋದಿಲ್ಲ. ಎಲ್ಲ ಮಂತ್ ಅಮೌಂಟ್ ಕೂಡ ಕ್ಲಿಯರ್ ಆಗುತ್ತೆ. ಮತ್ತೊಂದು ಯುವ ನಿಧಿ ಹೈಯರ್ ಎಜುಕೇಷನ್ ಅಂತ ಬರ್ತಿದೆ ಅಲ್ವಾ, ಕೆಲವ್ರದ್ದು ಆಟೋಮೆಟಿಕ್ ಆಗಿ ಅದು ಸರಿ ಹೋಗ್ತಿದ್ಯಂತೆ. ನೋಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸುಮಾರು ಜನ ಇದ್ರ ಬಗ್ಗೆ ಹೇಳಿದ್ರು ನನಗೆ, ಬೇರೆ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಕೆಲವ್ರದ್ದು ಆಟೋಮೆಟಿಕಲಿ ಅಂದರೆ ಅವ್ರದಾಗ ಏನು ಹೈಯರ್ ಎಜುಕೇಷನ್ ಅಂತ ತೋರಿಸ್ತಾ ಇತ್ತು, ಈಗ ಅದು ಚೇಂಜ್ ಆಗಿಬಿಟ್ಟು ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ತೋರಿಸ್ತಾ ಇದೆಯಂತೆ. ನಿಮ್ಗೇನಾದರೂ ಹೈಯರ್ ಎಜುಕೇಷನ್ ಪ್ರಾಬ್ಲಮ್ ಇತ್ತು ಅಂದರೆ ದಯವಿಟ್ಟು ಒಂದ್ಸಲ ಅದನ್ನು ಚೆಕ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಅಪ್ಡೇಟ್ ಆಗ್ತಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಾಕಿ ಉಳಿದವ್ರದ್ದು ಕೂಡ ಅಪ್ಡೇಟ್ ಆಗುತ್ತೆ. ಈಗ ನನ್ನ ಸಿಸ್ಟರ್ದು ಕೂಡ ಹೈಯರ್ ಎಜುಕೇಷನ್ ಅಂತ ಬರ್ತಾ ಇತ್ತು, ಅದೇನು ಅಪ್ಡೇಟ್ ಆಗಿಲ್ಲ, ನಾನು ಡೈಲಿ ಚೆಕ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಕಾಲಲ್ಲಿ ಮಾತಾಡಿದಾಗ ಅವರು ಅಪ್ಡೇಟ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಇನ್ನು ಲಾಸ್ಟ್ ಕ್ಲಾರಿಫಿಕೇಷನ್ನು, ಇದೇ ನನ್ನ ಕೊನೆಯ ವಿಡಿಯೋ ಅಂತ ತಮ್ಮನೆಲ್ಲ ನೀವು ನೋಡ್ಬಿಟ್ಟಿರ್ತೀರಾ, ಅದಕ್ಕೋಸ್ಕರ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ತುಂಬ ದಿನಗಳಾಯಿತು, 2-3 ತಿಂಗಳಾಯಿತು ಅಮೌಂಟ್ ಬಗ್ಗೆ ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಗೌರ್ಮೆಂಟ್ ಕರೆಕ್ಟ್ ಟೈಮ್ಗೆ ಅಮೌಂಟ್ನ ಹಾಕ್ತಿಲ್ಲ, ಅಂದರೆ ಅವ್ರು ಕೊಟ್ಟಿರೋ ಮಾತು ಪ್ರಕಾರ ಅಮೌಂಟ್ನ ಹಾಕ್ತಿಲ್ಲ. ನಮಗೆ ಅಮೌಂಟ್ ಬಂದಿದೆ, ಬಿಲ್ ಪಾಸ್ ಆಗಿದೆ, ಇನ್ನೊಂದು ವಾರದಲ್ಲಿ ಬರುತ್ತೆ, 15 ದಿನದಲ್ಲಿ ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಅಮೌಂಟ್ನ ಹಾಕ್ತಾ ಇಲ್ಲ. ಸೊ ನಾನು ಕೂಡ ಫೇಕ್ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲಿವರೆಗೂ ಅಮೌಂಟ್ ಬರಲ್ವೋ ಅಲ್ಲಿವರೆಗೂ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಸೊ ಅಮೌಂಟ್ ಬಂದಮೇಲೆ ಯುವ ನಿಧಿ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಸ್ಟಾಪ್ ಅಂತೂ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತಿಲ್ಲ, ಅಮೌಂಟ್ ಬರೋವರೆಗೂ ಮಾತ್ರ ನಾನು ವಿಡಿಯೋನ ಅಪ್ಲೋಡ್ ಮಾಡೋದಿಲ್ಲ. ಸೊ ಯುವ ನಿಧಿ ರಿಲೇಟೆಡ್ ಇದೇ ಲೇಟೆಸ್ಟ್ ಅಪ್ಡೇಟ್ಗಳಾಗಿತ್ತು, ಕಾಲ್ ರೆಕಾರ್ಡ್ನ ಅಪ್ಲೋಡ್ ಮಾಡಿರ್ತೀನಿ, ಕೇಳಿಸ್ಕೊಳ್ಳಿ. ಇದೇ ರೀತಿ ಇನ್ಫಾರ್ಮೇಷನ್ಸ್ಗೋಸ್ಕರ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬರ್ಲಿಲ್ಲ ಫೋನ್ ಅನ್ಕೊಂಡು. ಸರಿ, ನೀವು ಲಾಸ್ಟ್ ಟೈಮ್ ಅಮೌಂಟ್ ಬರಲಿಲ್ಲ ಅಂದರೆ ಫೋನ್ ಮಾಡ್ತೀರಾ ಅಂದ್ರಲ್ಲ, ಅದಕ್ಕೆ ಬೇಡ ಮಾಡೋದು ಈಗಲೇ ಅಂತ ಸುಮ್ಮನಿದ್ದೆ. ಸರಿ, ಏನು ಸರ್ ಇನ್ನೊಂದು ವಾರ ಸರ್ 5-6 ತಿಂಗಳು ಪೆಂಡಿಂಗ್ ಉಳ್ಕೊಬಿಡ್ತಲ್ಲ, ಎಲ್ಲ ಸೇರ್ಕೊಂಡು ಬರುತ್ತೆ ಸರ್. ಎಲ್ಲ ಮಂತದ್ದು ಒಟ್ಟಿಗೆ ಬರುತ್ತಾ? ಸರಿ ಸರ್. ಸರ್ ಈಗ CM ಚೇಂಜ್ ಆದ್ರಲ್ಲ, ಯುವ ನಿಧಿ ಸ್ಟಾಪ್ ಆಗುತ್ತೆ, ಕಂಟಿನ್ಯೂ ಆಗುತ್ತೆ? ಯಾವ್ದು ಅದೇ ಹೆಂಗಾಗುತ್ತೆ? ಕಾಂಗ್ರೆಸ್ನವರೇ ತಾನೆ ಅವರು. ಆದ್ರೆ ಗೃಹಲಕ್ಷ್ಮಿ ಈ ಕಡೆ ಅಮೌಂಟ್ ಹಾಕಿಲ್ಲ, ಪೆನ್ಷನ್ ಅಮೌಂಟ್ ಕರೆಕ್ಟ್ ಆಗಿ ಬರ್ತಿಲ್ವಲ್ಲ ಸರ್, ಅದಕ್ಕೆ ಅಮೌಂಟ್ ಪ್ರಾಬ್ಲಮ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಯುವ ನಿಧಿ ಅಮೌಂಟ್ ಗೃಹಲಕ್ಷ್ಮಿಗೆ ಹಾಕ್ತಾರೆ ಅಂತ ಮಾತಾಡ್ತಾರೆ, ಅಂದ್ರೆ ಹೇಳ್ಕೊಳ್ಳೋದೆಲ್ಲ ಹೇಳ್ಕೊತಾರೆ. ಇಲ್ಲ ಈ ವರ್ಷ ಏನ್ ಪ್ರಾಬ್ಲಮ್ ಇಲ್ಲ, ಮುಂದಿನ ವರ್ಷ ಗೊತ್ತಿಲ್ಲ. ಈ ವರ್ಷ ಏನ್ ಪ್ರಾಬ್ಲಮ್ ಇಲ್ವಾ ಸರ್? ಇಲ್ಲ. ಸರಿ ಸರ್, ಆಯ್ತು, ಥ್ಯಾಂಕ್ ಯು ಸರ್.